ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದಿನಕ್ಕೊಂದು ವಿವಾದದೊಂದಿಗೆ ಸುದ್ದಿಯಲ್ಲಿದ್ದಾರೆ. ಈ ನಡುವೆ ಭಾರತಕ್ಕೆ ಸಂಬಂಧಿಸಿದಂತೆ ಮಹತ್ವದ ಹೇಳಿಕೆ ನೀಡಿದ್ದಾರೆ. ಭಾರತದಲ್ಲಿ ನಡೆಯುವ ಚುನಾವಣೆಯಲ್ಲಿ ಮತದಾರರ ಸಂಖ್ಯೆ ಹೆಚ್ಚಿಸಲು ನೀಡೋ $21 ಮಿಲಿಯನ್ ಫಂಡ್ ಅನ್ನು ಅಮೆರಿಕ ರದ್ದುಗೊಳಿಸಿದೆ. ವ್ಯರ್ಥ ಖರ್ಚು ತಡೆಗಟ್ಟಲು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅನ್ನೋದು ಅಮೆರಿಕ ಸರ್ಕಾರದ ವಾದವಾಗಿದೆ. ಫ್ಲೋರಿಡಾದಲ್ಲಿರೋ ತಮ್ಮ ನಿವಾಸದಲ್ಲಿ ಏರ್ಪಡಿಸಿದ್ದ ಮಾಧ್ಯಮ ಸಭೆಯಲ್ಲಿ ಮಾತನಾಡಿದ ಟ್ರಂಪ್, ಅಮೆರಿಕನ್ನರ ತೆರಿಗೆ ಹಣವನ್ನ ಭಾರತಕ್ಕೆ ಯಾಕೆ ನೀಡಬೇಕು ಅಂತ ಪ್ರಶ್ನಿಸಿದ್ದಾರೆ. ಭಾರತದ ಬಳಿ ಸಾಕಷ್ಟು ಹಣ ಇದೆ. ಜಗತ್ನಲ್ಲೇ ಅತಿ ಹೆಚ್ಚು ತೆರಿಗೆ ವಸೂಲಿ ಮಾಡೋ ದೇಶಗಳಲ್ಲಿ ಭಾರತವೂ ಒಂದು. ಅವರು ವಿಧಿಸೋ ಸುಂಕಗಳು ಕೂಡ ತುಂಬಾ ಹೆಚ್ಚು ಅಂತ ಟ್ರಂಪ್ ಹೇಳಿದ್ದಾರೆ. ಆದರೆ ಭಾರತದ ಜನ ಮತ್ತು ಪ್ರಧಾನಿ ಅಂದ್ರೆ ತನಗೆ ಗೌರವ ಇದೆ. ಆದರೆ ಅವರ ಮತದಾರರ ಸಂಖ್ಯೆ ಹೆಚ್ಚಿಸೋದಕ್ಕೆ $21 ಮಿಲಿಯನ್ ನೀಡಬೇಕಾ ಅಂತ ಪ್ರಶ್ನಿಸಿದ್ದಾರೆ. ಟ್ರಂಪ್ ಮಾಡಿದ ಈ ಹೇಳಿಕೆಗಳು ಹೊಸ ಚರ್ಚೆಗೆ ದಾರಿ ಮಾಡಿದೆ. ಭಾರತ ಆರ್ಥಿಕವಾಗಿ ಬಲಗೊಳ್ಳುತ್ತಿದೆ ಅನ್ನೋ ಕಾರಣಕ್ಕೆ ಟ್ರಂಪ್ ಹೀಗೆ ಹೇಳಿದಾರಾ, ಅಥವಾ ಅಮೆರಿಕ ಫಸ್ಟ್ ಅನ್ನೋ ಘೋಷಣೆಯನ್ನ ಗಂಭೀರವಾಗಿ ಜಾರಿಗೊಳಿಸೋದಕ್ಕೆ ಇಂತಹ ಹೇಳಿಕೆಗಳನ್ನ ನೀಡಿದಾರಾ ಅನ್ನೋ ಚರ್ಚೆ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಭಾರತ ಆರ್ಥಿಕವಾಗಿ ಅಮೆರಿಕಕ್ಕೆ ಪೈಪೋಟಿ ನೀಡ್ತಾ ಇದೆಯಾ? ಭವಿಷ್ಯದಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆ ಹೇಗಿರಲಿದೆ ಅನ್ನೋ ಅಂಶಗಳನ್ನ ಒಮ್ಮೆ ಪರಿಶೀಲಿಸೋಣ. ಪ್ರಸ್ತುತ ಭಾರತವು ವಿಶ್ವದಲ್ಲಿ 5ನೇ ಅತಿ ದೊಡ್ಡ ಆರ್ಥಿಕ ವ್ಯವಸ್ಥೆಯಾಗಿದೆ. 2022ರಲ್ಲಿ ಯುಕೆ ಅನ್ನ ಹಿಂದಿಕ್ಕಿ ಈ ಸ್ಥಾನಕ್ಕೆ ತಲುಪಿದೆ. ಜಿಡಿಪಿ ಪ್ರಕಾರ ಅಮೆರಿಕ, ಚೀನಾ, ಜಪಾನ್, ಜರ್ಮನಿ ನಂತರ ಭಾರತ ನಿಂತಿದೆ. ಪ್ರಸ್ತುತ ಭಾರತದ ನಾಮಿನಲ್ ಜಿಡಿಪಿ ಸುಮಾರು $3.7 ಟ್ರಿಲಿಯನ್ ಆಗಿದೆ. ಅದೇ ಸಮಯದಲ್ಲಿ ಜಿಡಿಪಿ ಬೆಳವಣಿಗೆ ದರ 6ರಿಂದ 7% ಹಾಗೆಯೇ ಭಾರತದ ಸ್ಟಾಕ್ ಮಾರ್ಕೆಟ್ ಕೂಡ ಜಗತ್ನಲ್ಲಿ ಅತಿ ವೇಗವಾಗಿ ಬೆಳೀತಾ ಇರೋ ಮಾರುಕಟ್ಟೆಗಳಲ್ಲಿ ಒಂದಾಗಿದೆ. ಭವಿಷ್ಯದಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆ ಹೇಗಿರಲಿದೆ? ಆರ್ಥಿಕ ತಜ್ಞರ ಅಭಿಪ್ರಾಯದ ಪ್ರಕಾರ 2027ರ ವೇಳೆಗೆ ಭಾರತವು ಜರ್ಮನಿಯನ್ನ ಹಿಂದಿಕ್ಕಿ 4ನೇ ಅತಿ ದೊಡ್ಡ ಆರ್ಥಿಕ ವ್ಯವಸ್ಥೆಯಾಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇನ್ನು 2030ರ ವೇಳೆಗೆ ಜಪಾನ್ ಅನ್ನು ಮೀರಿ 3ನೇ ಸ್ಥಾನಕ್ಕೆ ತಲುಪುವುದು ಖಚಿತ ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಗ್ತಿವೆ. ಒಟ್ಟಾರೆಯಾಗಿ 2050ರ ವೇಳೆಗೆ ಅಮೆರಿಕ, ಚೀನಾಗಳ ನಂತರ ಭಾರತವು ಅತ್ಯಂತ ಶ್ರೀಮಂತ ದೇಶವಾಗಿ ಬದಲಾಗೋದು ಖಚಿತ ಅಂತ ಅಂದಾಜಿಸಲಾಗಿದೆ. ಇದಕ್ಕೆ ಕಾರಣಗಳೇನು? ಜಗತ್ನಲ್ಲಿ ಅತಿ ದೊಡ್ಡ ಯುವ ಜನಸಂಖ್ಯೆ ಹೊಂದಿರೋ ದೇಶವಾಗಿ ಭಾರತ ಉಳಿಯಲಿದೆ. ಇದೇ ನಮ್ಮ ದೇಶಕ್ಕೆ ಅನುಕೂಲಕರ ಅಂಶ ಅಂತ ಹೇಳಲಾಗ್ತಿದೆ. ಹಾಗೆಯೇ ಭಾರತ ಟೆಕ್ನಾಲಜಿ ಕ್ಷೇತ್ರದಲ್ಲಿ ಕೂಡ ವೇಗವಾಗಿ ಮುನ್ನುಗ್ತಿದೆ. ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ಅಪ್ನಂತಹ ಯೋಜನೆಗಳು ದೇಶದಲ್ಲಿ ಉತ್ಪಾದಕತೆ ಹೆಚ್ಚಾಗುವುದಕ್ಕೆ ಕಾರಣವಾಗ್ತಿದೆ. ಅದೇ ರೀತಿ ಮಧ್ಯಮ ವರ್ಗದ ಕುಟುಂಬಗಳ ಬಳಕೆಯ ಶಕ್ತಿ ಕೂಡ ಹೆಚ್ಚಾಗ್ತಾ ಇರೋದು ದೇಶದ ಆರ್ಥಿಕತೆಗೆ ಉತ್ತೇಜನ ನೀಡುತ್ತಿದೆ. ಸ್ಥಳೀಯವಾಗಿ ವಸ್ತುಗಳ ತಯಾರಿಕೆ ಹೆಚ್ಚಾಗೋದು, ಆಮದುಗಳ ಮೇಲೆ ಕಡಿಮೆ ಅವಲಂಬಿತವಾಗೋದು, ರಫ್ತು ಹೆಚ್ಚುತ್ತಾ ಇರೋದು ಭಾರತದ ಆರ್ಥಿಕತೆಗೆ ಉತ್ತೇಜನ ನೀಡೋ ಅಂಶಗಳು ಅಂತ ಹೇಳಬಹುದು. ಇನ್ನು ಭಾರತವು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ನಲ್ಲೂ ಕೂಡ ಮುನ್ನುಗ್ತಾ ಇದೆ. ಪ್ರಸ್ತುತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಳಿ $6,000 ಬಿಲಿಯನ್ ಗಿಂತಲೂ ಹೆಚ್ಚು ವಿದೇಶಿ ವಿನಿಮಯ ಇದೆ. ಜಗತ್ನಲ್ಲಿ ಟಾಪ್ 5 ಫಾರೆಕ್ಸ್ ರಿಸರ್ವ್ ಹೊಂದಿರೋ ದೇಶಗಳಲ್ಲಿ ಭಾರತ ಒಂದಾಗಿರೋದು ವಿಶೇಷ. ಐಟಿ, ಫಾರ್ಮಾ ಕ್ಷೇತ್ರಗಳಲ್ಲೂ ಕೂಡ ಭಾರತ ವೇಗವಾಗಿ ವಿಸ್ತರಿಸುತ್ತಿದೆ. ಭಾರತಕ್ಕೆ ಇರುವ ಸವಾಲುಗಳು. ಭಾರತ ಆರ್ಥಿಕವಾಗಿ ಬೆಳೀತಾ ಇರೋ ಸಮಯದಲ್ಲಿ ಕೆಲವು ಸವಾಲುಗಳನ್ನ ಎದುರಿಸಬೇಕಾಗುತ್ತೆ. ಇದರಲ್ಲಿ ಪ್ರಮುಖವಾದವು ಆದಾಯಗಳಲ್ಲಿ ಅಸಮಾನತೆ. ದೇಶದಲ್ಲಿ ಇನ್ನೂ ಬಡತನ ರೇಖೆಗಿಂತ ಕೆಳಗಿರೋರು ಬಹಳಷ್ಟು ಜನರಿದ್ದಾರೆ. ಇವರಿಗಾಗಿ ಸರ್ಕಾರಗಳು ಕಲ್ಯಾಣ ಯೋಜನೆಗಳನ್ನ ನೀಡಬೇಕಾಗತ್ತೆ. ಹಾಗೆ ದಿನದಿಂದ ದಿನಕ್ಕೆ ಕುಸಿತಾ ಇರೋ ರೂಪಾಯಿ ಮೌಲ್ಯ ಕೂಡ ಭಾರತದ ಆರ್ಥಿಕ ವ್ಯವಸ್ಥೆ ಮೇಲೆ ಪರಿಣಾಮ ಬೀರ್ತಿದೆ. ಹಾಗೆ ದೇಶದಲ್ಲಿ ಉದ್ಯೋಗಗಳ ಕೊರತೆ ಕೂಡ ಸಮಸ್ಯೆ ಅಂತಲೇ ಹೇಳಬಹುದು. ಭಾರತ ಹೆಚ್ಚು ತೆರಿಗೆ ವಸೂಲಿ ಮಾಡುತ್ತೆ ಅಂತ ಟ್ರಂಪ್ ಹೇಳಿದ್ದು ಯಾಕೆ? ಅಮೆರಿಕ ಉತ್ಪನ್ನಗಳ ಮೇಲೆ ಭಾರತ ಅಧಿಕ ಟ್ಯಾರಿಫ್ಗಳನ್ನ ಹಾಕ್ತಿದೆ ಅಂತ ಈಗಾಗಲೇ ಟ್ರಂಪ್ ಹಲವು ಬಾರಿ ಟೀಕಿಸಿದ್ದಾರೆ. ಹಾರ್ಲಿ ಡೇವಿಡ್ಸನ್ ಬೈಕ್ಗಳ ಮೇಲೆ ಭಾರತ ಸರ್ಕಾರ ಹೆಚ್ಚು ಮೊತ್ತದಲ್ಲಿ ಕಸ್ಟಮ್ ಡ್ಯೂಟಿ ವಸೂಲಿ ಮಾಡುತ್ತಿದೆ ಅಂತ ಟ್ರಂಪ್ ಹೇಳಿದ್ದಾರೆ. 2018ರಲ್ಲಿ ಆ ವಿಚಾರವಾಗಿ ಒತ್ತಡ ಹೇರಿ ಕಸ್ಟಮ್ ಡ್ಯೂಟಿಯನ್ನ 50% ಕಡಿಮೆ ಮಾಡಿಸಿದ್ರು. ಹಾಗೆ ಅಮೆರಿಕದಿಂದ ಆಮದಾಗೋ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್, ಮೊಬೈಲ್ ಫೋನ್ಸ್ಗಳ ಜೊತೆಗೆ ಇದರ ಮೆಡಿಕಲ್ ಪರಿಕರಗಳ ಮೇಲೆ ಟ್ಯಾರಿಫ್ಗಳು ಹೆಚ್ಚಾಗಿವೆ ಅಂತ ಟ್ರಂಪ್ ಹಲವು ಬಾರಿ ಆರೋಪಿಸಿದ್ದಾರೆ. ಇವುಗಳನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಟ್ರಂಪ್ ಭಾರತಕ್ಕೆ $21 ಮಿಲಿಯನ್ ಫಂಡ್ ಅನ್ನ ರದ್ದುಗೊಳಿಸಿದ್ದಾರೆ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ.